ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ಈ ವ್ಲಾಗ್ ಏನು ಅಂತ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಇವತ್ತಿಗೆ ನನ್ನ ಮಗಳೊಟ್ಟಿ 100 ಡೇಸ್ ಆಗಿದೆ. ಸೊ ನಾನೊಂದು ಸಿಂಪಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೆಕೆಂಡ್ ಮಂತ್, ಥರ್ಡ್ ಮಂತ್ 2 ಮಂತು ಕೂಡ ನಾನು ಅವ್ರದ್ದು ಕೇಕ್ ಕಟ್ಟಿಂಗ್ ಆಗಿರ್ಬೋದು ಆ್ಯಂಡ್ ಫೋಟೋಶೂಟ್ ಏನೂ ಮಾಡಲಿಲ್ಲ. ನೀವು ತುಂಬ ಜನ ಕೇಳಿದ್ರಿ ಫೋಟೋಶೂಟ್ ಏನೂ ಮಾಡ್ತಿಲ್ವಾ, ಅಂದರೆ ಮಂತ್ಲಿ ಶೂಟ್ ಏನೂ ಮಾಡ್ತಿಲ್ವಾ ಅಂತ. ನಿಜ ಏನೂ ಮಾಡ್ತಾಯಿಲ್ಲ, ಮಾಡಿದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ ಅಲ್ವಾ. ಬಟ್ ಅವ್ಳದ್ದು ತುಂಬಾ ಮೆಮೊರೀಸ್ ಇದೆ. ಈಗಂತೂ ಅವಳದು ಫೇಸ್ ರಿವೀಲ್ ಮಾಡಿದಾಗಿಂದ ಎವ್ರಿಡೇ ವ್ಲಾಗಲ್ಲಿ ಅವಳದೊಂದು ಸಣ್ಣ ಕ್ಲಿಪ್ಪಿಂಗ್ ಆದರೂ ಇದ್ದೇ ಇರುತ್ತೆ. ಅವಳು ದೊಡ್ಡವಳಾದಾಗ ಇವೆಲ್ಲ ನೋಡಿದ್ರೆ ಅವಳಿಗೆ ಎಷ್ಟು ಮೆಮೊರಿ ಸಿಗುತ್ತೆ ಅಲ್ವಾ. ಡೈಲಿ ಅವಳು ಏನೇನು ಚೇಂಜಸ್ ಆಗ್ತಿದೆ, ಹೆಂಗೆ ಗ್ರೋತ್ ಆಗ್ತಿದ್ದಾಳೆ, ಪ್ರತಿಯೊಂದು ಅವಳಿಗೆ ಮೆಮೊರೀಸ್ ಆಗಿ ಒಂದು ಸ್ವಲ್ಪ ಫೋಟೋಸ್ ಆಗಿರ್ಬೋದು, ಕ್ಲಿಪ್ಪಿಂಗ್ಸ್ ಆಗಿರ್ಬೋದು, ನನ್ನ ವ್ಲಾಗ್ಸಲ್ಲಿ ನೋಡ್ಕೋಬೋದು. ಆ್ಯಂಡ್ ನಂದು ಅಂತ ಬಂದರೆ ಚೈಲ್ಡ್ಹುಡ್ ಪಿಕ್ ಒಂದೂ ಇಲ್ಲ ಆಯಿತಾ. ನಾನು ಸುಮಾರು ಒಂದು 8-9 ವರ್ಷ ಇಲ್ಲ 6-7 ವರ್ಷ ಈ ಥರದ್ದು ಪಿಕ್ ಇರೋದು. ಅದು ಸ್ಕೂಲಲ್ಲಿ ಯಾವಾಗಲೂ ಒಂದು ತೆಗ್ದಿರೋದು, ಸ್ಕೂಲ್ ಆಲ್ಬಮ್ ಬರ್ತಿತ್ತಲ್ವ, ಅದರಲ್ಲಿದೆ ಅಷ್ಟೇ. ನಂದು ಸಿಂಗಲ್ ಪಿಕ್ ಅಂತ ಒಂದೂ ಇಲ್ಲ ಇವತ್ತಿನವರೆಗೂ ಚೈಲ್ಡ್ಹುಡ್ದು. ನಾನು ಹೇಗಿದ್ದೀನಿ ಅಂತಲೂ ನನಗೆ ಗೊತ್ತಿಲ್ಲ. ಚಿಕ್ಕ ಪಾಪು ಇದ್ದಾಗ ನಾನು ಹೆಂಗಿದ್ದೆ ಅದೊಂದು ಗಿಲ್ಟ್ ಇದೆ ನನಗೆ. ನಾನು ನೋಡ್ಕೋಬೇಕಿತ್ತು, ಒಂದು ಅಟ್ಲೀಸ್ಟ್ ಒಂದು ಫೋಟೋ ಇದ್ದಿದ್ರು ಚೆನ್ನಾಗಿರ್ತಿತ್ತಲ್ವ ಅಂತ. ಬಟ್ ನನ್ನ ಮಗಳಿಗಂತೂ ತುಂಬಾ ಮೆಮೊರೀಸ್ ಇದ್ದಾವೆ. ಫೋಟೋಶೂಟು ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಮಾಡೋಕ್ಕಾಗಲೇ ಇಲ್ಲ. ಫೇಸ್ ರಿವೀಲ್ ಮಾಡಿದ್ದೀನಿ ಇವಾಗ. ಹೆಂಗೂ ನೋಡೋಣ 4th ಮಂತಲ್ಲಿ ಆದರೆ ಯಾವುದಾದ್ರೂ ಒಂದು ಥೀಮಲ್ಲಿ, ಇಲ್ಲಾಂದರೆ ಕ್ಯೂಟಾಗಿ ಸೆಲೆಬ್ರೇಷನ್ ಮಾಡೋಣ. ಅದನ್ನು ಬೇಕಾದ್ರೆ ನಾನು ವ್ಲಾಗ್ ಮಾಡಿ ಹಾಕ್ತೀನಿ. ಪ್ಲ್ಯಾನ್ ಮಾಡ್ತೀನಿ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಇನ್ನೂ ಟೈಮ್ ಇದೆ, 4th ಮಂತ್ಗೆ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ. ಆ್ಯಂಡ್ ಇವತ್ತು ಥೀಮ್ ರೀತಿ ಏನೂ ಮಾಡ್ತಿಲ್ಲ, ಸಿಂಪಲಾಗಿ ಕೇಕ್ ಕಟ್ ಮಾಡಿ ಮನೇಲಿ ಏನಾದರೂ ಸ್ವೀಟ್ ಆಲ್ರೆಡಿ ಮಾಡಿಟ್ಟಿದ್ದೀನಿ, ಜಾಮೂನು. ಅದರದ್ದೊಂದು ಸ್ಟೋರಿನೇ ಇದೆ, ನಾನು ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ಆದಮೇಲೆ ಅದೆಲ್ಲ ಕ್ಲಿಪ್ಪಿಂಗ್ಸ್ ಅಟ್ಯಾಚ್ ಮಾಡ್ತೀನಿ ನೋಡಿ. ವಿಹಮ್ಮ ಮಲಗಿದ್ದಾಳೆ, ಸ್ನಾನ ಮಾಡ್ಕೊಂಡು ಆರಾಮಾಗೆ. ನಾನು ಅವಳಿಗೆ ಸ್ವಲ್ಪ ಶಾಪಿಂಗ್ ಮಾಡಿದ್ದೀನಿ ಆಯಿತಾ. ಅದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ಳೋಣ ಅಂತ. 100 ಡೇಸ್ ಕಂಪ್ಲೀಟ್ ಆಯ್ತಲ್ಲ, ಸ್ಪೆಷಲ್ಗೆ ನನ್ನ ಕಡೆಯಿಂದ ಅವಳಿಗೆ ಒಂದು ಪುಟಾಣಿ ಗಿಫ್ಟು, ಬಟ್ಟೆಗಳು ಅಷ್ಟೇ, ಇನ್ನೇನಿಲ್ಲ. ಆಲ್ರೆಡಿ ನಾನು ಇವಾಗ ಶಾಪಿಂಗ್ ಮಾಡಿರೋದ್ರಲ್ಲೇ ಒಂದು ಅವಳಿಗೆ ವಾಶ್ ಮಾಡಿ ಮಾರ್ನಿಂಗೇ ಆಚೆ ಕಡೆ ಒಣಗಾಕಿದ್ದೆ. ಅದು ಡ್ರೈ ಆಗಿತ್ತು, ಇವತ್ತು ಸ್ನಾನ ಮಾಡಿಸಿ ಅದನ್ನು ಇಟ್ಟಿದ್ದೀನಿ. ಇವತ್ತು ಇರಲಿ, ಚೆನ್ನಾಗಿತ್ತು, ಅವಳಿಗೆ ಚೆನ್ನಾಗಿ ಕಾಣುತ್ತೆ ಅಂತ. ಇನ್ನೂ 2 ಬರೋದಿದೆ, ಅದನ್ನು ನಾನು ನೆಕ್ಸ್ಟ್ ಡೈಲಿ ವ್ಲಾಗ್ಸ್ ಹೇಗಿದ್ರು ಮಾಡ್ತಿರ್ತೀನಲ್ವ, ಅದನ್ನು ಶೇರ್ ಮಾಡ್ಕೊತೀನಿ ಬಂದಾಗ. ಲ್ಯಾವೆಂಡರ್ ಅವಳ ಹತ್ರ ನನಗೆ ಗೊತ್ತಿರೋಂಗೆ ಒಂದೂ ಇಲ್ಲ, ಹಾಗಾಗಿ ಲ್ಯಾವೆಂಡರ್ ಕಲರ್ದೊಂದು ರಾಂಪರ್ಸ್ ನಾನು ನಿಮ್ಗೆ ಹೇಳಿದೆ, ಚೆನ್ನಾಗಿ ಕಾಣ್ತಿದೆ ಅವಳಿಗೆ ರಾಂಪರ್ಸಲ್ಲಿ ತೊಗೋಬೇಕು ಅಂತ. ಸೊ ಹಂಗಾಗಿ ಈ ಥರದ್ದು 2 ಆರ್ಡ್ರ್ ಮಾಡಿದ್ದೀನಿ. ಒಂದು ಪಿಂಕ್ ಆ್ಯಂಡ್ ಲ್ಯಾವೆಂಡರು. ಪಿಂಕೇ ಇವಾಗ ಇಟ್ಟಿರೋದು. ಮಟೀರಿಯಲ್ ತುಂಬ ಚೆನ್ನಾಗಿದೆ ನೋಡಿ, ಈ ಥರ ತುಂಬಾ ಲೂಸ್ ಆಗುತ್ತೆ ಅವಳಿಗೆ, ಫ್ರೀಯಾಗಿ ಆರಾಮಾಗಿರ್ತಾಳೆ. 3 to 6 ಮಂತ್ ಸೈಜ್ ತೊಗೊಂಡಿದ್ದೀನಿ. ಆ್ಯಂಡ್ 2 ಪುಟಾಣಿ ಫ್ರಾಕ್, ಟೈ ಮಾಡೋದು ಬಂದಿದೆ ಇದಕ್ಕೆ. ಇದು ಅಷ್ಟೇ ತುಂಬ ಚೆನ್ನಾಗಿದೆ, ಸಾಫ್ಟು, ಅಂದರೆ ಮೆಟೀರಿಯಲ್ ಸಾಫ್ಟಾಗಿದೆ. ಇನ್ನೂ ಒಂದು ಸೇಮ್ ಅದೇ ಥರ ಫ್ರಾಕೆ, ಫುಲ್ ಪಿಂಕ್ ಕಲರ್, ಇಲ್ಲೊಂದು ಕ್ಯೂಟಾಗಿ ಬೋ ಕೊಟ್ಟಿದ್ದಾರೆ ಅಷ್ಟೇ. ಇದು ಕೂಡ 3 to 6 ಮಂತ್ ಸೈಜೇ ತೊಗೊಂಡಿದ್ದೀನಿ. ಅವಳು ಆರಾಮಾಗಿ ಇನ್ನೂ ಒಂದು 3-4 ಮಂತ್ಸ್ ಅಂತೂ ಹಾಕ್ಬೋದು. ಹಾಗಾಗಿ ಇವಾಗ ತೊಗೊಂಡು ಒಂದೇ ತಿಂಗಳಲ್ಲೇ ಫಿಟ್ ಆಗಿಬಿಟ್ಟು ಅದು ವೇಸ್ಟ್ ಆಗಿಬಿಟ್ರೆ ನಮಗೂ ಬೇಜಾರಾಗುತ್ತೆ, ಅಷ್ಟೊಂದು ದುಡ್ಡು ಕೊಟ್ಟಿರ್ತೀವಲ್ವ ಅಂತ. ಹಾಗಾಗಿ ಒಂದು ಸ್ವಲ್ಪ ಫ್ರೀಯಾಗಿರಲಿ, ಅವಳಿಗೂ ಇನ್ನೂ ಒಂದು 3-4 ಮಂತ್ಸ್ವರೆಗೂ ಹಾಕ್ಬೋದು ಅಂತೇಳಿ 3 to 6 ಮಂತ್ ಸೈಜ್ ಪರ್ಚೇಸ್ ಮಾಡಿದ್ದೀನಿ. ತುಂಬ ಜನ ಕೇಳ್ತಾ ಇದ್ದೀರಾ ನನ್ನ ಮಗಳದು ಎಕ್ಸಾಕ್ಟ್ ಡೇಟ್ ಆಫ್ ಬರ್ತ್ ಏನು ಹೇಳಿ ಅಂತ. ಆ್ಯಂಡ್ ಮಾರ್ನಿಂಗ್ ನಾನು ಸ್ಟೋರಿ ಹಾಕಿದ್ದೆ 100 ಡೇಸ್ ಕಂಪ್ಲೀಟ್ ಆಗಿರೋದು, ಅದಕ್ಕೂ ಅಂದರೆ ನ್ಯೂ ಬಾರ್ನ್ ಪಿಕ್ ಹಾಕಿದ್ದೆ. ಅದಕ್ಕೂ ಒಬ್ಬರು ಕಮೆಂಟ್ ಮಾಡಿದ್ದೀರಾ, ಅಂದರೆ ರಿಪ್ಲೈ ಮಾಡಿದ್ದೀರಾ, ನನ್ನ ಅಂದರೆ ಇನ್ಸ್ಟಾಗ್ರಾಮ್ DM ಮಾಡಿದ್ದೀರಾ. ಲೈಕ್ 100 ಡೇಸ್ ಅಂದರೆ ಎಷ್ಟು ಮಂತ್ಸ್ ಹೇಳಿ ಅಂತ. ಇವಾಗ ಅವಳಿಗೆ ಕರೆಕ್ಟಾಗಿ 3 ಮಂತ್ಸ್ ಕಂಪ್ಲೀಟ್ ಆಗಿದೆ. 3 ಮಂತ್ಸ್ ಕಂಪ್ಲೀಟ್ ಆಗಿ ಒಂದು 10 ಡೇಸ್ ಆಗಿದೆ ಅಷ್ಟೇ. 100 ಡೇಸ್ ಅಂತಂದರೆ ಸುಸ್ತಾಗೋಯ್ತು ಮಾತಾಡಿ. ಇಷ್ಟೇ ಗೈಸ್ ನಾನು ಪರ್ಚೇಸ್ ಮಾಡಿದ್ದು. ಇನ್ನು 2 ಅದೊಂಥರ ಫ್ರಾಕು, ಇವೆಲ್ಲ ನಾನು ಡೈಲಿ ವೇರ್ಗೆ ಅಂತಲೇ ಪರ್ಚೇಸ್ ಮಾಡಿದ್ದು. ಡೈಲಿ ಹಾಕ್ಬಿಟ್ಟದು, ಸುಮ್ಮನೆ ಎತ್ತಿಡಕ್ಕಂತೂ ಹೋಗ್ಬಾರ್ದು. ಮಕ್ಕಳು ಬಟ್ಟೆಗಳಂತೂ ನಿಜವಾಗ್ಲೂ ಎತ್ತಿಡಕ್ಕೆ ಹೋಗ್ಬಿಡಿ ಆಯಿತಾ, ಡೈಲಿ ಹಾಕಿ. ಯಾಕಂದರೆ ಅವ್ರಿಗೆ ಸೈಜ್ ಇಶ್ಯೂ ಆಗಿಬಿಟ್ಟು ಮತ್ತೆ ಅದೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಅದಕ್ಕೆ ನಾನಂತೂ ಅವ್ಳಿಗೆ ಯಾವುದೂ ಎತ್ತಿಟ್ಟಿಲ್ಲ, ಎಲ್ಲನೂ ಯೂಸ್ ಮಾಡ್ತಾನೇ ಇದ್ದೀನಿ. ಆ್ಯಂಡ್ ರೀಸೆಂಟಾಗಿ ಪೀಕೋಯಿಂದ 1-2 ಫ್ರಾಕ್ನ ತರಿಸಿದ್ದೆ. ಮಿನಿ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇದು ತುಂಬ ಕ್ಯೂಟಾಗಿವೆ. ಮಕ್ಕಳು ಬಟ್ಟೆ ನೋಡೋಕ್ಕೆ ಚೆಂದ ನಿಜವಾಗ್ಲೂ. ನೀವು ಅಂದ್ಕೋತಿರ್ಬೋದು ಏನು ಸುಮ್ಮನೆ ಇಷ್ಟೊಂದು ಬಟ್ಟೆಗಳ ಮೇಲೆ ಯಾಕೆ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಂತ.
ನಮಗೆ ಅಟ್ಲೀಸ್ಟ್ ಇವತ್ತಿಗೆ ಆಪ್ಷನ್ಸ್ ಇದೆ. ಆನ್ಲೈನಲ್ಲೇ ಅಂದರೆ ಮನೆಯಲ್ಲೇ ಕೂತ್ಕೊಂಡು ಆನ್ಲೈನಲ್ಲಿ ಶಾಪಿಂಗ್ ಮಾಡ್ಬೋದು. ಸುಮಾರಷ್ಟು ಅರ್ನಿಂಗ್ಸ್ ಮಾಡೋದಕ್ಕೂ ಅಂದರೆ ನಮ್ಗೆ ದುಡಿಯೋದಕ್ಕೂ ತುಂಬ ಆಪ್ಷನ್ಸ್ ಇದ್ದಾವೆ ಇವಾಗ. ಬಟ್ ನಮ್ಮಮ್ಮ ನನಗೆ ಎಷ್ಟು ಬಟ್ಟೆ ತೊಗೊಂಡಿದ್ದೆ ನಾನು ಚೈಲ್ಡ್ಹುಡ್ಡಾಗಿದ್ದಾಗ ಅಂತ ನಾನು ಕೇಳ್ತಾ ಇರ್ತೀನಿ ಯಾವಾಗಾದರೂ ಮಾತಾಡಬೇಕಾದ್ರೆ. ಅವ್ರು ನಮ್ಗೆ ಹೇಳ್ತಾರೆ, ನಿಮ್ಗೆ ಯಾವುದೋ ಒಂದೆರಡು ಟೈ ಮಾಡೋ ಟಾಪ್ಸ್ ಬರ್ತವೆ ಅಲ್ವಾ, ಆ ಥರದ್ದು ಒಂದೆರಡು ಫ್ರಾಕ್ ಅಷ್ಟೇ, ಅಷ್ಟರಲ್ಲೇ ಫುಲ್ಲು 1 ವರ್ಷದವರೆಗೂ ಅವನ್ನೇ ಇಟ್ಟಿದ್ದೀವಿ ಅಂತ ಹೇಳ್ತಿರ್ತಾರೆ. ಅವ್ರಿಗೆ ಅವಾಗ ಆಪ್ಷನ್ಸ್ ತುಂಬಾ ಕಡಿಮೆ. ಆಚೆ ಹೋಗಲೇಬೇಕಿತ್ತು ಅವರು ದುಡಿಬೇಕು ಅಂತಂದರೆ. ಬಟ್ ನಮ್ಗೆ ಇವಾಗ ಮನೆಯಲ್ಲೇ ಕುತ್ಕೊಂಡು ಅರ್ನ್ ಮಾಡೋವಂಥ ಪ್ಲ್ಯಾಟ್ಫಾರ್ಮ್ ತುಂಬಾ ಇದ್ದಾವೆ. ಮನೆಯಲ್ಲೇ ಕುತ್ಕೊಂಡು ಶಾಪಿಂಗ್ ಮಾಡ್ಬೋದು. ಬಟ್ ನೀವು ಎಲ್ಲನೂ ಹೆಂಗೆ ಯೂಸ್ ಮಾಡ್ಕೊತೀರೋ ಅದ್ರ ಮೇಲೆ ಡಿಪೆಂಡು. ನನಗಿಷ್ಟ, ನನ್ನ ಹತ್ರ ಎಷ್ಟು ಬಟ್ಟೆಗಳಿದ್ದಾವೆ ನಿಮಗೆ ಗೊತ್ತು. ನಾನು ಅಷ್ಟೊಂದು ಶಾಪಾಲಿಕ್ ಪರ್ಸನ್. ನನ್ನ ಹತ್ರ ಅಂದರೆ ಇವಾಗ ನಾನು ಕಬೋರ್ಡ್ ಓಪನ್ ಮಾಡಿದ್ದೀನಿ ಅಂದರೆ ಯಾವ್ದು ಇಟ್ಕೊಳ್ಳಿ ಅಂತ ಥಿಂಕ್ ಮಾಡ್ತೀನಿ, ಅಷ್ಟು ಕಲೆಕ್ಷನ್ಸ್ ಇದೆ. ಅದೇ ರೀತಿ ನನ್ನ ಮಗಳಿಗೂ ಇರಬೇಕು. ತುಂಬ ಕಮ್ಮಿ ಬಟ್ಟೆಗಳಿರಬಾರ್ದು. ಹಂಗಂತ ಜಾಸ್ತಿನೂ ಅಲ್ಲ, ಸ್ವಲ್ಪನೇ. ನಾನು ಏನು ತುಂಬ ದುಡ್ಡು ಅಂದರೆ ಎಕ್ಸ್ಪೆನ್ಸಿವ್ ಇರೋಂಥ ಬಟ್ಟೆಗಳನ್ನ ತೊಗೊಳ್ಳಲ್ಲ, ಎಲ್ಲ ಮೀಡಿಯಮ್ ರೇಂಜಲ್ಲಿರೋದೇ ತೊಗೊಳ್ಳೋದು. ಬಟ್ ಎಂಡ್ ಆಫ್ ದಿ ಡೇ ನಾನು ನೋಡೋದು ಕ್ವಾಲಿಟಿ ಆ್ಯಂಡ್ ಸಾಫ್ಟಾಗಿರ್ಬೇಕು, ಅವಳಿಗೆ ಕಂಫರ್ಟಬಲ್ ಆಗಿರ್ಬೇಕು ಅಷ್ಟೇ ನಾನು ನೋಡೋದು. ಇದ್ರ ಜೊತೆಗೆ ಇನ್ನೊಂದು ಫ್ರಾಕ್ ಕೂಡ ಇದೆ. ಇದು ತುಂಬ ಚೆನ್ನಾಗಿದೆ. ಇದನ್ನ ನಾನು ಓಪನ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ಇದು ವೈಟ್ ಕಲರ್ ಟಾಪು, ಇದು ಬಟನ್ ಹಾಕ್ಬೋದು. ಪಫ್ ಸ್ಲೀವ್ಸ್ ಬಂದಿದೆ. ಇದು ಹಾಕಿ ಅದಾದಮೇಲೆ ಅದ್ರ ಮೇಲೆ ಈ ಫ್ರಾಕ್ ಹಾಕಬೇಕು. ಇಲ್ಲಿ ನೋಡಿ ಪುಟಾಣಿ ಬೋಯ್ದಲ್ಲಿ ಎಷ್ಟು ಚೆಂದ ಕಾಣ್ತಿಲ್ಲ ಗೊತ್ತಾ. ಫುಲ್ಲು ಮುಲ್ಮುಲ್ ಕಾಟನ್ ಬರುತ್ತೆ ಅಲ್ವಾ, ಆ ಮೆಟೀರಿಯಲ್ ಇದು. ಇದೊಂದು ಗೊತ್ತಿಲ್ಲ ಇದನ್ನು ಯಾವಾಗ ಹಾಕ್ತೀನಿ ಅಂತ. ಸ್ವಲ್ಪ ಲೂಸ್ ಆಗುತ್ತೆ. ಫ್ರಾಕು ಅಷ್ಟೇ ಒಂದು ಸ್ವಲ್ಪ ಲೂಸ್ ಆಗುತ್ತೆ ಸ್ಲೀವ್ಸ್ ಹತ್ರ ಎಲ್ಲನೂ. ನಾನು ಮಂತ್ ಆದರೆ ಇವೆರಡು ನೀಟಾಗಿ ಹಾಕ್ಬೋದು ಅವಳಿಗೆ. ಇಷ್ಟು ಶಾಪಿಂಗ್ ಮಾಡಿರೋದು. ಇದು ಪೀಕೋರು ಕಳಿಸಿರೋದು. ಇದಕ್ಕೆ ಇದೇನಲ್ಲ, ಇವಾಗ ನಾನು ತೋರಿಸ್ತಲ್ಲ ಅದಕ್ಕಿಂತ ಮುಂಚೆ ಒಂದು 3 ಅದನ್ನು ನಾನು ಅವಳಿಗೆ ಪರ್ಚೇಸ್ ಮಾಡಿದ್ದು. ಇವಾಗ ಒಂದು ಹಾಕ್ಕೊಂಡಿದ್ದಾಳೆ, ಇನ್ನೆರಡು ಬರೋದಿದೆ ನನ್ನ ಕಡೆಯಿಂದ ಅಷ್ಟೇ. ಇವತ್ತು ಸ್ವೀಟ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಜಾಮೂನ್ ರೀಸೆಂಟಾಗಿ ರಂಜಿತ್ ಕೇಳಿದರು, ಜಾಮೂನ್ ಒಂದ್ಸರಿ ಮಾಡಿಕೊಡು ಅಂತೇಳಿ. ಸೊ ಜಾಮೂನೇ ಮಾಡೋಣ ಅವ್ರು ಕೇಳಿದ್ರಲ್ಲ ಅಂತೇಳಿ ನಾನು MTR ಗುಲಾಬ್ ಜಾಮೂನ್ ಫ್ಲಿಪ್ಕಾರ್ಟಲ್ಲೇ ಆರ್ಡ್ರ್ ಮಾಡ್ಕೊಂಡಿದ್ದೆ. ಮನೇಲಿ ಪ್ಯಾಕೆಟ್ ಇರಲಿಲ್ಲ. ನಾನು ಮಾಡಿದ್ದಾದಮೇಲೆ ಅವ್ರಿಗೆ ಹೇಳಿದೆ ಜಾಮೂನ್ ಮಾಡ್ತಿದ್ದೀನಿ ಅಂತ ಹೇಳಿದೆ. ಮಾಡಿದ್ದೀನಿ ಅಂತ ಇನ್ನೂ ಹೇಳಿರಲಿಲ್ಲ. ಸೊ ಏನಕ್ಕೆ ಅಷ್ಟೊಂದು ರಿಸ್ಕ್ ಎಲ್ಲ ತೊಗೊತೀಯಾ, ನಾನೇ ತೊಗೊಂಬರ್ತೀನಿ, 50 ರೂಪೀಸ್ ಕೊಟ್ಟರು ಒಂದು 3-4 ಪೀಸಸ್ ಬರುತ್ತೆ, ನಮ್ಮಿಬ್ರಿಗೂ ಸಾಕಲ್ವಾ ಅಂತಂದರು. ಬಟ್ ಸ್ಟಿಲ್ ನಾನು ಇಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿದ್ದೆ ಅವ್ರಿಗೆ. ಅಂದರೆ ಮಾಡಿದ್ದಾದ್ಮೇಲೆ ಆ ರೀತಿ ಕನ್ವರ್ಸೇಷನ್ ಮಾಡಿದೆ. ಅವ್ರು ಬರೋ ಅಷ್ಟರಲ್ಲೆಲ್ಲ ನಾನು ಮಾಡಿಟ್ಟಿದ್ದೆ. ಏನಂದರೆ ನಾನು ಈವ್ನಿಂಗ್ ಹಂಗೇ ಜಾಮೂನ್ ಮಾಡಿಟ್ಟಿದ್ದೀನಿ, ಯಾಕಂದರೆ ಅವಾಗ ಮಗಳು ಮಲಗಿದ್ಲು. ಸೊ ರಂಜಿತ್ ಬಂದಾಗಲೇ ಪ್ರತಿಯೊಂದು ಮಾಡಬೇಕಂದ್ರೆ ಟೈಮ್ ತೊಗೊಳುತ್ತೆ ಅಂತೇಳಿ ನಾನು ಅವಳು ಹೆಂಗೂ ಮಲಗಿದ್ಲು. ನಾನು ಇನ್ನೇನು ಮಾಡಲಿ, ಏನು ಬೇರೆ ಕೆಲಸಗಳಿರಲಿಲ್ಲ. ಸೊ ಹಂಗಾಗಿ ಜಾಮೂನ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಯಾವಾಗಲೂ ಬೈ 1 get 1 ಆಫರ್ ಇದ್ದೇ ಇರುತ್ತೆ MTR ಗುಲಾಬ್ ಜಾಮೂನ್ದು ಪರ್ಚೇಸ್ ಮಾಡಿದಾಗ. ನಾನು ಜಸ್ಟ್ 1 ಪ್ಯಾಕೆಟ್ ಅಷ್ಟೇ ಮಾಡ್ತಾ ಇರೋದು ಇವಾಗ ಸದ್ಯಕ್ಕೆ. ನಮ್ಮಿಬ್ರಿಗೆ ಅದೇ ಜಾಸ್ತಿ ಆಗುತ್ತೆ. ಇದರಲ್ಲೇ ಎಷ್ಟೊಂದು 15-20 ಪೀಸಸ್ ಅಂತೂ ಮಾಡ್ಕೋಬೋದು. ನಾವು ರೌಂಡ್ ಬಾಲ್ ಯಾವ ಸೈಜ್ ಮಾಡ್ತೀವೋ ಅದ್ರ ಮೇಲೆ ಡಿಪೆಂಡು. ನಾನು ಫಸ್ಟು ಮೆಜರ್ಮೆಂಟ್ ತೊಗೋತಿದ್ದೀನಿ ಪೌಡರ್ ಎಷ್ಟು ಬರ್ಬೋದು ಅಂತ ಒಂದು ಬೌಲಲ್ಲಿ. ಸೊ ದಟ್ ನನಗೆ ನೆಕ್ಸ್ಟ್ ಪಾಕ ಮಾಡ್ಕೊಳ್ಳೋದಕ್ಕೂ ಈಸಿ ಆಗುತ್ತೆ ಅಂತ ಹೇಳಿ ಈ ಬೌಲಲ್ಲಿ ಅರೌಂಡ್ 1.25 ಬೌಲ್ ಏನೋ ಬಂತು. ನಾನೇನು ಪ್ರೆಸ್ ಮಾಡಲಿಲ್ಲ ಆ ಪೌಡರ್ನ, ಜಸ್ಟ್ ನಾರ್ಮಲಾಗಿ ಮೆಜರ್ಮೆಂಟ್ ತೊಗೊಂಡೆ ಅಷ್ಟೇ. ಇದು 1:2 ತೊಗೋಬೇಕು. ಲೈಕ್ ಶುಗರ್ದು ನಾವು ಪಾಕ ಮಾಡ್ಕೋತೀವಲ್ವ, ಇವಾಗ 1.25 ಬೌಲ್ ಇದೆ ಅಂತಂದರೆ ನಾನು 3.5 ಬೌಲ್ ಶುಗರ್ ತೊಗೋಬೇಕು. ಆ ಥರ ಇದೆ ಇದು ಪ್ರೊಸೀಜರು. ಬಟ್ ನಾನು ಯಾವಾಗಲೂ ಜಾಮೂನ್ ಮಾಡಿದ್ರು ಅಷ್ಟೇ, ಇಲ್ಲಿಗೊಂದು 3-4 ಟೈಮ್ಸ್ ಮಾಡಿದ್ದೀನಿ. ಯಾವಾಗಲೇ ಜಾಮೂನ್ ಮಾಡಿದ್ರು ನಾನು ಅಂದರೆ ಶುಗರ್ದು ಕಡಿಮೆನೇ ತೊಗೊತೀನಿ. ಅದು ಎಕ್ಸಾಕ್ಟ್ ಕ್ವಾಂಟಿಟಿ ತೊಗೊಳಲ್ಲ, ಸ್ವಲ್ಪ ಕಡಿಮೆನೇ ತೊಗೊತೀನಿ. ಅಷ್ಟೊಂದು ಶುಗರ್ ತಿಂದರೆ ಹೆಂಗೆ ಅಂತ ಹೇಳಿ ಅರೌಂಡ್ ನಾನು 1.25 ಪೌಡರ್ ಇತ್ತಲ್ವ, ಒಂದು 2 ಬೌಲು ಅದರಲ್ಲೇ ಒಂದು 2 ಕಪ್ ಶುಗರ್ ತೊಗೊಂಡಿದ್ದೆ ಅಷ್ಟೇ. 2 ಕಪ್ಸ್ ಅಲ್ಲ, ಸಾರಿ, ಒಂದು 2.5 ಕಪ್ ಅಂತಲೇ ಇತ್ತು ಆಲ್ಮೋಸ್ಟು. ಅಷ್ಟು ಶುಗರ್ ತೊಗೊಂಡಿದ್ದೆ. ಅದು ಕೂಡ ಜಾಸ್ತಿ. ಅಷ್ಟು ಕನ್ಸ್ಯೂಮ್ ಮಾಡಿದ್ರೆ ಹೇಗೆ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ನಾವು ಜಾಮೂನ್ ಮಾಡಬೇಕಾದ್ರೆ ಶುಗರ್ ಚೆನ್ನಾಗಿದ್ರೇ ಸ್ವೀಟಾಗಿ ಚೆನ್ನಾಗಿರುತ್ತೆ ಜಾಮೂನ್ ತಿನ್ನೋದಕ್ಕೆ. ಅದನ್ನೊಂದು ಕಡೆ ಮಾಡೋದಕ್ಕೆ ಇಟ್ಟು ನಾನಿಲ್ಲಿ ಅದು ಪೌಡರ್ದೇನಿತ್ತು ಅದನ್ನು ಕಲಿಸ್ಕೊತಾ ಇದ್ದೀನಿ. ಇದನ್ನು ನಾನು ಬಿಸಿ ಹಾಲಲ್ಲ, ಫಸ್ಟು ಹಾಲನ್ನ ಕಾಸಿ ಅದು ತಣ್ಣಗಾದ್ಮೇಲೆ ಅದೇ ಹಾಲಿನಲ್ಲೇ ನಾನು ಕಲಿಸ್ಕೊಂಡಿದ್ದು. ಅದಕ್ಕೆ ನಾನು ಯಾವುದೇ ರೀತಿ ಮೈದಾ ಪೌಡರ್ ಆ್ಯಡ್ ಮಾಡ್ಕೊಳ್ಳಿಲ್ಲ. ಜಸ್ಟ್ ಹಾಲಲ್ಲಿ ಅದೇನು ಪ್ಲೇನ್ ಪೌಡ್ರ್ ಇತ್ತೋ ಅದನ್ನು ನೀಟಾಗಿ ಕಲಸಿ ಎತ್ತಿಟ್ಟಿದ್ದೀನಿ ಒಂದು ಕಡೆ.
ಇಲ್ಲಿ ಪಾಕ ಕೂಡ ರೆಡಿ ಆಯಿತು. ಇದು ಸ್ವಲ್ಪ ಆಯ್ಲಿ ಟೈಪ್ ಬರಬೇಕು, ಅಂದರೆ ಸ್ವಲ್ಪ ನಾವು ಟಚ್ ಮಾಡಿದಾಗ ಅಂಟಿರಬೇಕು. ಅದು ಕೂಡ ಆಯಿತು. ಇನ್ನು ನೆಕ್ಸ್ಟ್ ಏನಿದ್ರು ಇದು ಒಂದು 20 ಮಿನಿಟ್ಸ್ ಆಗಿತ್ತು ಬಿಟ್ಟು ನಾನು ಕಲಸಿಟ್ಬಿಟ್ಟು. ನಾನು ಲಾಸ್ಟಲ್ಲಿ ಏನು ಆ್ಯಡ್ ಮಾಡಿಕೊಂಡೆ ಅಂದರೆ ಸಾಫ್ರನ್ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬಟ್ ನಮ್ಮ ಮನೇಲಿ ಸಾಫ್ರನ್ ಇರಲಿಲ್ಲ, ಅಂದರೆ ಕೇಸರಿ ಇರಲಿಲ್ಲ. ಸೊ ಹಂಗಾಗಿ ನಾನು ಏಲಕ್ಕಿದು 1-2-3 ತೊಗೊಂಡು ಕ್ರ್ಯಾಶ್ ಮಾಡಿ ಹಾಕ್ಕೊಂಡೆ, ಫ್ಲೇವರ್ ಚೆನ್ನಾಗಿರುತ್ತೆ ಅಂತ. ಕೆಲವೊಂದು ಸತಿ ಪರ್ಫೆಕ್ಟಾಗಿ ರೌಂಡಿಗೆ ಬರುತ್ತೆ, ಇನ್ನು ಕೆಲವು ಟೈಮ್ ಬರಲ್ಲ. ನಾನು ಇವಾಗ ಅಷ್ಟೊಂದೆಲ್ಲ ಟೈಮ್ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಜಾಮೂನ್ ಮಾಡೋದಕ್ಕೆ, ಬಿಕಾಸ್ ಪಾಪು ಎದ್ದೋಳೋ ಅಷ್ಟರಲ್ಲಿ ನಾನು ಇದನ್ನು ಮಾಡಿಬಿಡ್ಬೇಕು. ಮತ್ತೆ ಅವಳು ಎದ್ದಾಗ ಇದನ್ನೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕಾಗಲ್ಲ. ಎಣ್ಣೆ ಆಗಲಿ ಇಲ್ಲ ತುಪ್ಪ ಆಗಲಿ ಕೈಗೆ ಸಾರ್ಕೊಂಡು ಉಂಡೆ ಮಾಡಿಡೋದಷ್ಟೇ. ಒಂದು ರೇಂಜಿಗೆ ಶೇಪ್ ಬಂದಿತ್ತು, ಅಂದರೆ ಸ್ವಲ್ಪ ಕ್ರ್ಯಾಕ್ ಆದೇ ಆಗಿತ್ತು. ಆನೆಸ್ಟ್ಲಿ ನೀವೇ ನೋಡ್ತಿರ್ಬೋದು, ಸ್ವಲ್ಪ ಕ್ರ್ಯಾಕ್ ಆಗಿದೆ. ಬಟ್ ಟೇಸ್ಟ್ ವೈಸ್ ಪರ್ಫೆಕ್ಟಾಗಿತ್ತು. ರಂಜಿತ್ ಅದನ್ನೇ ಹೇಳಿದ್ರು, ರೌಂಡು ಅಂದರೆ ಪರ್ಫೆಕ್ಟ್ ಶೇಪಾಗಿ ಬಂದಿಲ್ಲ. ಐ ಮೀನ್ ಶೇಪ್ ಅಂತ ಅಂದರೆ ಸ್ವಲ್ಪ ಕ್ರ್ಯಾಕ್ ಆಗಿದೆ, ನಯಸ್ಸಿಗೆ ಬಂದಿಲ್ಲ. ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿದೆ ಅಂತಂದರು. ಬಟ್ ಅಡಿಸ್ಕೊಂಡ್ಬಿಟ್ಟಿದ್ಯಲ್ಲಮ್ಮ, ಯಾಕೆ? ಅಲ್ಲಲ್ಲ ಯಾಕಮ್ಮ? ಬಟ್ ಫುಲ್ ಅಡಿಸ್ಕೊಂಡ್ಬಿಟ್ಟಿದ್ಯಾ ನೀನು, ತೀಡ್ಕೊಬಿಟ್ಟಿದ್ಯಲ್ವ ಸೈಡ್ಗೆ. ಎಲ್ಲೋದ್ರೂ ಹಂಗೆ ಬರ್ತೀರಾ? ಏನು ಮಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಏನು ಮಾಡ್ತಿದ್ದೀರಾ? ಅಷ್ಟೇ, ಸ್ಮೈಲ್ ಅಷ್ಟೇ. ಇವತ್ತಿಗೆ ನೀನು ಹುಟ್ಟಿ 100 ಡೇಸ್ ಆಯಿತು ವಿಹಮ್ಮ. 100 ಡೇಸ್ ಆಯ್ತು ಇವತ್ತು ನೀನು ಹುಟ್ಟಿ. ಏನು ನೋಡ್ತಿರೋದು ನೀವು? ಎಲ್ಲಿ ನೋಡ್ತಿದ್ದೀರಾ? ಎಲ್ಲಿ ನೋಡ್ತಿದ್ದೀರಾ? ಫುಲ್ಲು ನಿದ್ದೆಗಣ್ಣಲ್ಲಿದ್ದಾಳೆ ಪಾಪ ಇನ್ನೂ ನೋಡು. ಈಗ ತಾನೇ ಎದ್ಲು, ಒಂದು 20 ಮಿನಿಟ್ಸ್ ಆಯಿತು ಅಷ್ಟೇ. ಆ್ಯಂಡ್ ಯಾರೆಲ್ಲ ವಿಹಾಗೆ ವಿಶಸ್ನ ಕಳಿಸಿ ಬ್ಲೆಸ್ಸಿಂಗ್ಸ್ನ ಕಳಿಸ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಎಲ್ರಿಗೂ ಥ್ಯಾಂಕ್ ಯು. ತುಂಬ ಜನ ಕಂಪ್ಲೇಂಟ್ ಮಾಡ್ತಿದ್ದೀರಾ ನನ್ನ ಮೇಲೆ, ಯಾವುದೇ ಕಮೆಂಟ್ಸ್ಗಾಗಿರ್ಬೋದು ಮೆಸೇಜಸ್ಗೆ ರಿಪ್ಲೈ ಮಾಡಲ್ವಲ್ಲ ಅಂತ. ಕಮೆಂಟ್ಸ್ಗೆ ನಾನು ಒಂದು 50% ಅಂತೂ ಮಾಡೇ ಮಾಡ್ತೀನಿ. ನಿಜವಾಗ್ಲೂ ನಿಮಗೆ ಗೊತ್ತಿದೆ ಅಲ್ವಾ, ಟೈಮೇ ಸಿಗಲ್ಲ. ಪಾಪನ ನೋಡ್ಕೊಳ್ಳೋದು, ಮನೆ ಕೆಲಸ, ವ್ಲಾಗ್ ಶೂಟಿಂಗು, ಫ್ರೀಯಾಗಿದ್ದಾಗ ಅದ್ರದ್ದು ಎಡಿಟ್ ಮಾಡೋದು, ಇದರಲ್ಲೇ ಬ್ಯುಸಿಯಾಗಿರ್ತೀನಿ. ಬಟ್ ನಾನು ನಿಮ್ಮೆಲ್ಲ ಕಮೆಂಟ್ಸ್ನೂ ಓದ್ತೀನಿ ಆ್ಯಂಡ್ ಎಲ್ಲ ಮೆಸೇಜಸ್ನೂ ಕೂಡ ನೋಡ್ತೀನಿ. ಇನ್ನೂ ಕೆಲವೊಂದಷ್ಟು ಇನ್ಬಾಕ್ಸಲ್ಲಿ ಚೆಕ್ ಮಾಡಿಲ್ಲ. ಈ ನಡುವೆ ಏನಾಗಿದೆ ಅಂದರೆ ತುಂಬ ಮೆಸೇಜಸ್ ಬರ್ತಿದೆ. ನಿಮ್ಮದು ಏನಾದರೂ ಡೌಟ್ ಕೇಳಿಕೊಂಡು ಮೆಸೇಜಸ್ ಮಾಡ್ತಿರ್ತೀರ, ನಾನು ಆದಷ್ಟು ರಿಪ್ಲೈ ಮಾಡ್ತಿರ್ತೀನಿ. ಆ್ಯಂಡ್ ಕಮೆಂಟ್ ಮಾಡಿ ಏನಾದರೂ ಅಂತ ಇಂಪಾರ್ಟೆಂಟ್ ಇದ್ದರೆ. ಯೂಶ್ವಲಿ ನಾನು ಕಮೆಂಟ್ ಅಂತೂ ಒಂದು ಸ್ಕಿಪ್ ಮಾಡಲ್ಲ, ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು ಆ್ಯಂಡ್ ಯೂಟ್ಯೂಬಲ್ಲಿ ಆಗಿರ್ಬೋದು. ಯಾವುದೇ ಆದರೂ ನಾನು ಓದ್ತೀನಿ. ಅಟ್ಲೀಸ್ಟ್ ಲೈಕ್ ಆದರೂ ಇನ್ನು ಮುಂದೆ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಸ್ವಲ್ಪ ಬ್ಯುಸಿ, ಮೊಬೈಲ್ ನೋಡೋದಕ್ಕೂ ಕೂಡ ಇವಾಗ ಅಷ್ಟಾಗಿ ಟೈಮ್ ಸಿಗ್ತಾನೇ ಇಲ್ಲ. ನಾನು ಫ್ರೀ ಟೈಮ್ ಅಂತ ನನಗೆ ಸಿಕ್ತಾಗ ಪಾಪ ಮಲಗಿದ್ದಾದಮೇಲೆ ನಂದು ವಿಡಿಯೋ ಶೂಟ್, ವಿಡಿಯೋ ಎಡಿಟಿಂಗ್ ಈ ಕೆಲಸಗಳಿರ್ತವೆ. ಆ ಕೆಲಸ ಇಲ್ಲಾಂದರೆ ರೆಸ್ಟ್ ಮಾಡಿಬಿಡೋದು, ಇಷ್ಟೇ ನಂದು ರೂಟೀನ್ ಇವಾಗ. ಆ್ಯಂಡ್ ನೈಟ್ ಎಷ್ಟೊತ್ತು ಮಲಗ್ತೀರಾ ನೀವು, ಎಷ್ಟು ಗಂಟೆಗೆ ಮಲಗ್ತೀರಾ, ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳಿದ್ದೀರಾ. ನಾನು ಆದಷ್ಟು ಬೇಗ ಒಂದು ನೈಟ್ ರೂಟೀನ್ ವ್ಲಾಗ್ ಅಂತಲೂ ಮಾಡಿ ಹಾಕ್ತೀನಿ. ಮೇ ಬಿ ನಿಮಗೆ ಎಲ್ಪ್ ಆಗ್ಬೋದು ಅಂತ. ನನ್ನ ಜರ್ನಿಲಿ ತುಂಬ ಜನ ಇದ್ದೀರಾ, ನಿಮ್ಮ ವ್ಲಾಗ್ಗೆ ವೆಯ್ಟ್ ಮಾಡ್ತಿರ್ತೀವಿ ನಾವು ಅಂತ ಕೇಳ್ತಿರ್ತೀರಾ, ಅಂದರೆ ಕಮೆಂಟ್ಸಲ್ಲಿ ಮಾಡ್ತಿರ್ತೀರಾ. ತುಂಬ ಖುಷಿಯಾಗುತ್ತೆ ನನಗೆ ಆ ರೀತಿ ಕಮೆಂಟ್ಸ್ ನೋಡಿದಾಗ. ನಾನು ಇಷ್ಟೆಲ್ಲ ಅಂದರೆ ವ್ಲಾಗ್ಸ್ ಮಾಡೋದಕ್ಕೆ ಎಷ್ಟು ಎಫರ್ಟ್ ಹಾಕಬೇಕು ನಿಮಗೆ ಗೊತ್ತಿರುತ್ತೆ. ಇಷ್ಟೆಲ್ಲ ಎಫರ್ಟ್ ಹಾಕ್ತಿರೋದಕ್ಕೆ ಒಂದು ಸಾರ್ಥಕ ಅಂತ ಅನಿಸುತ್ತೆ. ನನ್ನ ವ್ಲಾಗ್ಗೆ ವೆಯ್ಟ್ ಮಾಡ್ತಿರ್ತೀವಿ ಅಂತ ಹೇಳ್ತಿರ್ತೀರ. ಆ್ಯಂಡ್ ಎವ್ರಿಡೇ 10:30 ಇನ್ಸ್ಟಾಗ್ರಾಮಲ್ಲಿ ನನ್ನ ವ್ಲಾಗ್ಸ್ನ ಹಾಕೋದಕ್ಕೆ ಡೈಲಿ 10:30 ಯಾವಾಗುತ್ತೆ ಅಂತ ಕಾಯ್ತಿರ್ತೀನಿ ಅಂತ ಹೇಳ್ತಿರ್ತೀರ. ಎಷ್ಟು ಖುಷಿಯಾಗುತ್ತೆ ಗೊತ್ತಾ. ಈ ನಡುವೆ ತುಂಬ ಜನ ಆ ರೀತಿ ಹೇಳ್ತಿದ್ದೀರಾ. ಮುಂಚೆ ಎಲ್ಲ ಇಲ್ಲೊಬ್ರು ಹೇಳ್ತಿದ್ರು, ಈಗ ಸ್ವಲ್ಪ ಆಡಿಯನ್ಸ್ ಜಾಸ್ತಿ ಆಗಿದ್ದಾರೆ. ತುಂಬ ಖುಷಿಯಾಗುತ್ತೆ ಎಲ್ಲ ನೋಡೋದಕ್ಕೆ. ವಿಹಾಗೂ ಅಷ್ಟೇ ತುಂಬ ಖುಷಿ ಅಲ್ಲಮ್ಮ. ಆ ಡ್ರೆಸ್ ಹಾಕಿದ್ದೀನಿ ಇವತ್ತು, ತುಂಬ ಮುದ್ದಾಗಿ ಕಾಣ್ತಿದ್ದಾಳೆ. ಸ್ವಲ್ಪ ಲೂಸ್ ಇರ್ಬೋದು, ಬಟ್ ಈ ಥರದವೆಲ್ಲ ಲೂಸೇ ಇರಬೇಕು. ಆಮೇಲೆ ತೋರಿಸ್ತೀನಿ ಅವಳನ್ನ ರಾಕರಿಂದ ಎತ್ಕೊಂಡಿದ್ದಾದ್ಮೇಲೆ. ಇವಾಗ ಎತ್ಕೊತೀನಿ ಸಾಕು, ಒಂದು 10 ಮಿನಿಟ್ಸಿಂದ ಅದರಲ್ಲೇ ಇದ್ದಾಳೆ. ಬೋರ್ ಆಗ್ತಿದ್ಯಾ ನಿಮಗೆ? ಬೋರ್ ಆಗ್ತಿದ್ಯಾ? ಆಚೆ ಹೋಗೋಣ ನಾವು. ಟಾಯ್ಸ್ ನೋಡ್ತಿದ್ದಾಳೆ. ಆಚೆ ಹೋಗೋಣ ನಾವು, ವಾಕ್ ಹೋಗೋಣ. ವಾಕ್ ಕರ್ಕೊಂಡು ಹೋಗ್ಬೇಕಾ? ಹೋಗೋಣ ಬಾ. ಅವಳನ್ನ ಸ್ವಲ್ಪ ಹೊತ್ತು ವಾಕ್ ಕರ್ಕೊಂಡು ಹೋಗ್ತೀನಿ. ಈಗ ತಾನೇ ಕರ್ಕೊಂಡೋಗಿ ಬಂದೆ, ಮತ್ತೆ ಒಂದು ಸತಿ ಕರ್ಕೊಂಡು ಹೋಗ್ತೀನಿ.
ನಾನಂತೂ ಈ ನಡುವೆ ಅಂದರೆ ಇವಳ್ದು ಕತ್ತು ನಿಲ್ಲುತ್ತೆ ಅಲ್ವಾ, ಎತ್ಕೊಂಡೆ ಆಲ್ಮೋಸ್ಟ್ ಕೆಲಸಗಳೆಲ್ಲ ಮಾಡ್ಕೊತಿರ್ತೀನಿ. ಚಿಕ್ಕ ಪುಟ್ಟದಂದರೆ ಬಗ್ಗಿ ಎದೊಳೋದಲ್ಲ, ಇವಾಗ ಏನಾದರೂ ವಾಟ್ರ್ ಫಿಲ್ ಮಾಡೋದು, ಈ ರೀತಿ ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾ ಇರ್ತೀನಿ. ಈ ರೀತಿ ಕಚ್ಕೋತಾಳೆ ಆಯಿತಾ, ತುಂಬ ಚೆನ್ನಾಗಂತ ಅನಿಸುತ್ತೆ ಆ ಫೀಲು. ನನ್ನ ಕತ್ತು ಕೆಳಗಡೆ ಅವಳು ಕತ್ತು ಕರೆಕ್ಟಾಗಿ ಕೂತಿರುತ್ತೆ, ಎರಡು ಕೈ ಆ ಕಡೆ ಈ ಕಡೆ ಇಟ್ಕೊಂಡು. ಇನ್ನು ಅವಳು ಕೂಡ ಮಲಗಿರಲಿಲ್ಲ, ಎದ್ದಿದ್ಲು, ಅವಳ ಪಡೆಗೆ ಅವಳು ಆಟ ಆಡ್ತಿದ್ಲು. ನಾನು ರಂಜಿತ್ ಬರೋವರೆಗೂ ಏನು ಅಡುಗೆ ಕೆಲಸ ಮಾಡೋದು ಬೇಡ, ಅವಳನ್ನೇ ನೋಡ್ಕೊಳ್ಳೋಣ, ಅವ್ರು ಬಂದಮೇಲೆ ಬೇಕಾದ್ರೆ ಅಡುಗೆ ಕೆಲಸ ಮಾಡ್ಕೊಳ್ಳೋಣ ಅಂತ. ಯಾಕಂದರೆ ಅಡುಗೆದು ಏನು ತುಂಬ ಟೈಮ್ ತೊಗೊಳ್ಳಲ್ಲ, ಇನ್ನೇನು ಮೆನು ಸ್ವಲ್ಪ ಸಿಂಪಲಾಗೇ ಇತ್ತು. ಸೊ ಅವ್ರು ಬಂದ ಮೇಲೇ ಮಾಡ್ಕೊಳ್ಳೋದು. ಆ್ಯಂಡ್ ಚಿಕನ್ ಕೂಡ ಅವರೇ ತರಬೇಕಿತ್ತು. ಸೊ ಹಂಗಾಗಿ ಅವ್ರು ಬರೋವರೆಗೂ ವೆಯ್ಟ್ ಮಾಡ್ತಿದ್ದೆ. ಸಿಕ್ಕಾಪಟ್ಟೆ ಜೋರಾಗಿ ಮಳೆ ಬರ್ತಿದೆ. ಈಗ ಸ್ವಲ್ಪ ಸ್ಟಾಪ್ ಆಗಿದೆ, ಲೈಟಾಗಿ ಬರ್ತಿದೆ. ರಂಜಿತ್ ಮಳೆ ಬರ್ತಿದ್ದೀನಿ ಅಂತಂದರು. ಅವ್ರು ಬಂದಮೇಲೆ ಅಡುಗೆ ಕೆಲಸಗಳು ಸ್ಟಾರ್ಟ್ ಮಾಡ್ಕೋಬೇಕು. ವೀಕಾ ಎದ್ದಿದ್ದಾಳಲ್ವ, ಅವಳನ್ನ ನೋಡ್ಕೋಬೇಕು. ಅವ್ರು ಬಂದಮೇಲೆ ಅವ್ರು ನೋಡ್ಕೊತಾರೆ, ನಾನು ಆರಾಮಾಗಿ ಅಡುಗೆ ಮಾಡ್ಕೊಬೋದು. ಇವತ್ತು ನಾನು ಗೀ ರೈಸ್ ಆ್ಯಂಡ್ ಚಿಲ್ಲಿ ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೇಗಿದ್ದು ಸ್ವೀಟ್ ಆಲ್ರೆಡಿ ಜಾಮೂನ್ ಮಾಡಿದ್ದೀನಿ, ನೋಡಿರ್ತೀರ. ಅವೆರಡು ಮಾಡ್ತೀನಿ. ಅವೆರಡದು ಕೂಡ ರೆಸಿಪಿ ತೋರಿಸ್ತೀನಿ ನಿಮ್ಮ ಜೊತೆ. ವಿಹಾನ್ ತೋರಿಸ್ತೀನಿ ರೀ ಏನು ಮಾಡ್ತಿದ್ದಾಳೆ ಅಂತ. ಅವಳದು ಕಂಪ್ಲೀಟ್ ಔಟ್ಫಿಟ್ ತೋರಿಸ್ತೀನಿ. ಹಾಂ, ಹಿಂಗೆ ಕಾಣಿಸ್ತಿದೆ ಅವಳಿಗೆ. ನೋಡಿ ಹಿಂಗೆಲ್ಲ ಹಿಂಗೆ ಇಟ್ಕೋತಾಳೆ. ಇದೆಲ್ಲ ನೋಡಿ, ಇವಳಿಗೆ ಎಂಜಲ್ ಮಾಡ್ಕೊಂಬಿಟ್ಟಿದ್ದಾಳೆ. ಇದೆಲ್ಲ ಒದ್ದೆ ಮಾಡ್ಕೊಂಬಿಟ್ಟಿರೋದು. ಹಂಗೆ ಇಟ್ಕೋಬಾರ್ದು ವಿಹಮ್ಮ, ನೀನು ಕೈ ಯಾವಾಗಲೂ ಬಾಯಲ್ಲಿ ಇಟ್ಕೊತೀರಲ್ವ ನೀವು. ಸ್ವಲ್ಪ ಆದರೂ ಬ್ರೇಕ್ ಕೊಡಬೇಕಲ್ವಾ. ಅವೇನಾ ನಿಮ್ಮ ಟಾಯ್ಸು? ಅದ್ರ ಜೊತೆ ಆಟ ಆಡೋದು ನೀವು ಯಾವಾಗಲೂ? ಹಾಂ, ಹಂಗೆ ಯಾವಾಗಲೂ ಹಂಗೆ ಆಟ ಆಡೋದು ಸೌಂಡಿಗ ಈ ರೀತಿ ಮಾಡಿಕೊಂಡು. ಏನೂ ಮಾಡೋಕ್ಕಾಗಲ್ಲ. 3-4 ಮಂತ್ಸ್ ಈ ಟೈಮಲ್ಲಿ ಹಿಂಗೇನೆ ಮಕ್ಕಳು. ನನ್ನ ಕ್ಯಾಮ್ರಾದ ನೋಡ್ತಾವಳೆ, ಏನು ಮಾಡ್ತಿದ್ದಾರೆ ನಮ್ಮಮ್ಮ ಇಲ್ಲಿ ಅಂತ. ನಾನು ಇಲ್ಲಿ ನಿಂತಿರ್ತೀನಿ ಆಯಿತಾ, ಒಂದು ಸ್ವಲ್ಪ ದೂರದಲ್ಲಿ. ನಾನು ಸ್ಮೈಲ್ ಮಾಡಿದ್ರೆ ಅವಳು ಸ್ಮೈಲ್ ಮಾಡೋದು, ಇಲ್ಲ ನಾನು ಅವಳ ರೂಮಲ್ಲಿ ಒಬ್ಬಳೇ ಇರ್ತಾಳಲ್ವ, ಅವಾಗ ನಾನು ಮಾತಾಡ್ಸ್ಕೊಂಡು ಆ ಕಡೆಯಿಂದ ಬರೋದು, ಆ ಸೌಂಡ್ಗೆ ಆ ಕಡೆ ಟರ್ನ್ ಆಗೋದು. ಆ್ಯಂಡ್ ಇಲ್ಲ ಮಿರರ್ ಮುಂದೆ ನಿಂತ್ಕೊಂಡು ಏನಾದರೂ ರೆಡಿ ಆಗ್ತಿದ್ರು ಈ ಕಡೆನೇ ನೋಡೋದು. ಇಲ್ಲಿಂದ ಸಿಕ್ಕಾಪಟ್ಟೆ ಅಬ್ಸರ್ವ್ ಮಾಡ್ತಾಳೆ. ಯೂಶ್ವಲಿ ಮಕ್ಕಳಿಗೆ ಹುಟ್ಟಿದ ತಕ್ಷಣ ಕಣ್ಣು ಸ್ವಲ್ಪ ಲೈಟಾಗಿ ಅವ್ರಿಗೆ ತುಂಬ ಬ್ಲರ್ರಾಗಿ ಕಾಣಿಸ್ತಿರುತ್ತಂತೆ. ಹೋಗ್ತಾ 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 ಚೆನ್ನಾಗಿ ಕಾಣಿಸೋದು. ಈಗ ಅವ್ರಿಗೆ ಕಂಪ್ಲೀಟಾಗಿ ಕಾಣಿಸ್ಬೋದು ಅಂತ ಅನಿಸುತ್ತೆ. ಸೊ ಹಂಗಾಗಿ ದೂರದ್ದೆಲ್ಲನೂ ಅಬ್ಸರ್ವ್ ಮಾಡ್ತಾಳೆ. ದೂರ ನಿಂತಿದ್ರು ನಗ್ತಿರ್ತಾಳೆ. ಕಿವಿ ಮಾತ್ರ ತುಂಬಾ ಶಾರ್ಪ್ ಇರುತ್ತೆ. ಹುಟ್ಟಿದಾಗೇನು ಹೊಟ್ಟೆ ಒಳಗೆ ಇದ್ದಾಗಲಿಂದನೂ ಕಿವಿ ಕಂಪ್ಲೀಟ್ ಚೆನ್ನಾಗಿ ಕೇಳಿಸ್ತಿರುತ್ತೆ ಅವ್ರಿಗೆ. ಅಷ್ಟೇ ಗೈಸ್, ಅವ್ರು ಬಂದಮೇಲೆ ಅಡುಗೆ ಮಾಡಬೇಕು. ಅದು ರೆಸಿಪಿನೂ ಕೂಡ ನಾನು ಅಟ್ಯಾಚ್ ಮಾಡ್ತೀನಿ. ಅದಾದಮೇಲೆ ನಮ್ಮ ವಿಹಮ್ಮ ಜೊತೆ ನಾವು ಕೇಕ್ ಕಟ್ ಮಾಡ್ತೀವಿ. ಫಸ್ಟ್ ಮಂತ್ದು ಆ ಸ್ಟೋರಿ ಹೇಳ್ಬೇಕು ನಿಮಗೆ. ಫಸ್ಟ್ ಮಂತ್ ಕೇಕ್ ಕಟ್ ಮಾಡಿದ್ವಲ್ಲ, ಅವಾಗ ಅವಳು ಮಲಗಿದ್ಲು ಆಯಿತಾ. ಅಂದರೆ ನ್ಯೂ ಬಾರ್ನ್ ಬೇಬಿ, ಅವಾಗ ಅವಳು ತುಂಬಾ ನಿದ್ದೆ ಮಾಡ್ತಿದ್ಲು. ಒಂದು ದಿನದಲ್ಲಿ 4-5 ಅವರ್ ಅಷ್ಟೇ ಎದ್ದಿರ್ತಿದ್ದಿದ್ದು ಅವಳು. ನಾವು ಎಷ್ಟೊತ್ತು ವೆಯ್ಟ್ ಮಾಡಿದ್ರೆ ಅವಳು ಎದ್ದೊಳ್ಳಿಲ್ಲ. ಸೊ ಅವಳು ಮಲಗಿದ್ದಾಗಲೇ ಒಂದೆರಡು ಫೋಟೋಸ್ ತೊಗೊಂಡು ಕೇಕ್ನ ನಾನು ನನ್ನ ಜೊತೆ ಕಟ್ ಮಾಡಿಸಿದ್ವಿ. ಮಿನಿ ವ್ಲಾಗಲ್ಲಿ ನೋಡಿರ್ತೀರ. ಬಟ್ ಈ ಸಾರಿ ಅವಳು ಎದ್ದಿರ್ತಾಳೆ, ಏನಾದರೂ ಒಂಚೂರು ನೋಡ್ತಿರ್ತಾಳೆ. ನೋಡೋಣ ಹೇಗೆ ರಿಯಾಕ್ಷನ್ ಇರುತ್ತೆ ಅವಳದೆಲ್ಲ ಅಂತ. ಸ್ಟಾಪ್. ಗೀ ರೈಸ್ ರೆಸಿಪಿನ ತೋರಿಸ್ತಿದ್ದೀನಿ. ತುಂಬಾ ಸಿಂಪಲ್, ಬೇಗ ಮಾಡ್ಕೊಬೋದು. ಒಂದು 10 ಮಿನಿಟ್ಸಲ್ಲೆಲ್ಲ. ಫಸ್ಟು ಆಯಿಲ್ ಹಾಕ್ಕೊತಿದ್ದೀನಿ. ಅದಾದಮೇಲೆ 1-2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡೆ. ನೀವೆರಡು ಸೇಮ್ ಕ್ವಾಂಟಿಟಿಲಿ ಹಾಕ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟ್ ತುಪ್ಪನೇ ಆ್ಯಡ್ ಮಾಡ್ಕೊಬೋದು, ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಪಲಾವ್ ಸ್ಪೈಸಸ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗೋಡಂಬಿನ ಹಾಕ್ಕೊಂಡೆ. ಅದಾದಮೇಲೆ ಆನಿಯನ್ ಮತ್ತು ಚಿಲ್ಲಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಅದು ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು, ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಒಂದು 2 ಮಿನಿಟ್ಸ್ ಎಣ್ಣೆಲೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಮೆಜರ್ಮೆಂಟ್ ತಕ್ಕನಾಗೆ, ಅಂದರೆ ನೀವೆಷ್ಟು ರೈಸ್ ತೊಗೊಂಡಿರ್ತೀರೋ ಆ ಮೆಜರ್ಮೆಂಟ್ ತಕ್ಕನಾಗೆ ಆಯಿಲ್ ಅಂತಿದ್ದೀನಿ, ವಾಟರ್ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ, ಪುದೀನ ಚಾಪ್ ಮಾಡಿ ಇಟ್ಕೊಂಡೆ, ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೆ ಅಷ್ಟೇ. ಅದನ್ನು ಹಾಕ್ಕೊಂಡು ನೀರು ಕುದಿಬೇಕಾದ್ರೆ ನಾವು ತೊಗೊಂಡಿರ್ತೀವಲ್ವ ಅಕ್ಕಿ, ಅದನ್ನು ಹಾಕಿ
ಕ್ಲೋಸ್ ಮಾಡಿ ವಿಜಿಲ್ನ ಒಂದು 2-3 ವಿಜಿಲ್ ಓಡಿಸಿದ್ರೆ ಸಾಕು, ಗೀ ರೈಸ್ ಆಗೋಗುತ್ತೆ. ತುಂಬಾ ಸಿಂಪಲ್, 10 ಮಿನಿಟ್ಸಲ್ಲಿ ಆಗೋಗುತ್ತೆ ಇದು. ನಿಮ್ಮ ಮನೇಲಿ ಏನಾದರೂ ಹಸಿ ಬಟಾಣಿ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಅದು ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಚಿಲ್ಲಿ ಚಿಕನ್ಗೆ ರೆಡಿ ಮಾಡ್ಕೊತಿದ್ದೀನಿ. ಫಸ್ಟ್ ಒಂದು ಕಡೆಗೆ ಸ್ವಲ್ಪ ಆಯಿಲ್ ಹಾಕೊತಿದ್ದೀನಿ, ಅದಾದಮೇಲೆ ಸ್ವಲ್ಪ ಸೋಂಪು ಕಾಳು, ನೆಕ್ಸ್ಟ್ ನಾನು ಚಾಪ್ ಮಾಡಿ ಇಟ್ಕೊಂಡಿರೋ ಆನಿಯನ್ನು, ಚಿಲ್ಲಿ, ಕರಿಬೇವಿನ ಸೊಪ್ಪು ಇಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ಅಂದರೆ ಆನಿಯನ್ಸ್ ಎಲ್ಲ ಫ್ರೈ ಆದಮೇಲೆ ಚಿಕನ್ ಆ್ಯಡ್ ಮಾಡ್ಕೊತಿದ್ದೀನಿ. ಫಸ್ಟ್ ಟೈಮ್ ರಂಜಿತ್ ಸ್ಕಿನ್ಲೆಸ್ ತೊಗೊಂಡು ಬಂದಿದ್ದಾರೆ. ಯಾವಾಗಲೂ ನಾವು ವಿತ್ ಸ್ಕಿನ್ನೇ ತೊಗೊಂಡ್ಬರ್ತಿದ್ವಿ. ಟ್ರೈ ಮಾಡೋಣ ಇದು ಹೇಗಿರುತ್ತೆ ಅಂತೇಳಿ ವಿತೌಟ್ ಸ್ಕಿನ್ ತೊಗೊಂಡು ಬಂದಿದ್ರು. ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಂಡ್ ಸ್ವಲ್ಪ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಫ್ರೈ ಮಾಡ್ಕೊತೀನಿ, ಸೊ ದಟ್ ಚಿಕನ್ಗೆ ಚೆನ್ನಾಗಿ ಉಪ್ಪು ಹಿಡಿಯುತ್ತೆ ಅಂತ. ಅದು ನೀರು ರಿಲೀಸ್ ಆಗಿ ಆ ನೀರು ಕಂಪ್ಲೀಟಾಗಿ ಡ್ರೈ ಆಗಬೇಕು, ಅಲ್ಲಿವರೆಗೂ ಚಿಕನ್ ಫ್ರೈ ಮಾಡ್ಕೊತೀನಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಚಕ್ಕೆ, ಲವಂಗ ಮತ್ತು ಸ್ವಲ್ಪ ಗೋಡಂಬಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು. ಚಿಕನ್ ಚೆನ್ನಾಗಿ ಅದು ಫ್ರೈ ಆಗಿತ್ತು, ಅಂದರೆ ವಾಟರ್ ಎಲ್ಲ ಅಬ್ಸರ್ವ್ ಆಗಿತ್ತು. ಈ ಟೈಮಲ್ಲಿ ನಾನು ಅದೇನು ರುಬ್ಬಿಟ್ಕೊಂಡಿರ್ತೀನೋ ಮಸಾಲೆ ಅದನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋವರೆಗೂ ಹಂಗೆ ಫ್ರೈ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಗೆ ಇನ್ನೂ ವಾಟರ್ ನೀಡಿದರೆ ಆ್ಯಡ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಗಟ್ಟಿಯಾಗೇ ಇರಲಿ, ಗೀ ರೈಸ್ಗೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ, ತುಂಬ ತೆಳ್ಳಗೆ ಏನು ಬೇಡ ಅಂತೇಳಿ ಆ ಕನ್ಸಿಸ್ಟೆನ್ಸಿಲಿ ಮಾಡ್ಕೊಂಡಿದ್ದೆ. ಒಂದು ಕಡೆ ಗೀ ರೈಸ್ ರೆಡಿಯಾಗಿತ್ತು, ಇನ್ನೊಂದು ಕಡೆ ಚಿಲ್ಲಿ ಚಿಕನ್ ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಅಷ್ಟರಲ್ಲಿ ನಾನು ನೀರೆಲ್ಲ ಕಾಯಿಸ್ಕೊಂಡು ವಾಟ್ರ್ ಬಾಟ್ಲಿಗೆ ಫಿಲ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಿದ್ದೆ. ರಂಜಿತ್ ಕುಕ್ಕಿಂಗ್ ಎಲ್ಲ ಆದಮೇಲೆ ಒಂದ್ಸರಿ ಕಿಚನ್ಗೆ ವಿಸಿಟ್ ಮಾಡಿ ಹೋದ್ರು. ಆ ಟೈಮಲ್ಲಿ ನನ್ನ ಮಗಳು ಮಲಗಿದ್ಲು. ಅವಳದಂತೂ ಈ ನಡುವೆ ಕೋಳಿ ನಿದ್ದೆ ಆಯ್ತಾ, ಯಾವಾಗ ಮಲಗ್ತಾಳೆ ಯಾವಾಗ ಎದ್ದೋಳ್ತಾಳೆ ಅಂತಲೇ ಹೇಳೋಕ್ಕಾಗಲ್ಲ. ಇನ್ನೇನು ಚಿಲ್ಲಿ ಚಿಕನ್ ಕೂಡ ರೆಡಿ ಆಯಿತು, ಅಂದರೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿತ್ತು, ಹಾಗಾಗಿ ನಾನು ಗ್ಯಾಸ್ನ ಆಫ್ ಮಾಡಿದೆ. ಈ ರೀತಿ ಆಗಿತ್ತು ಫೈನಲಾಗೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ವೈಸ್. ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬಾ ಸಿಂಪಲ್. ಇವಾಗ ಮಕ್ಕಳಿರೋ ಮನೇಲಿ ತುಂಬ ಸ್ಟೆಪ್ಸ್ನ ಫಾಲೋ ಮಾಡ್ಕೊಂಡು ನಾವು ಕುಕ್ಕಿಂಗ್ ಮಾಡೋಕ್ಕಾಗಲ್ಲ, ಕ್ವಿಕ್ಕಾಗೆ ಮಾಡ್ಕೊಬಿಡ್ಬೋದು. ಬಟ್ ಗೀ ರೈಸ್ಗೆ ಬಟಾಣಿ ಒಂದು ಮಿಸ್ ಆಗಿತ್ತು ಅಷ್ಟೇ. ನಾನು ಕೇಕ್ ತಿನ್ನಂಗಿಲ್ಲ ಜಾಸ್ತಿ, ಬಟ್ ನನಗೆ ಕೇಕ್ ಎಷ್ಟಿಷ್ಟ ಅಂತ ನಿಮ್ಗೆ ಗೊತ್ತು. ತುಂಬಾ ಮಿಸ್ ಮಾಡ್ಕೊತಿದ್ದೀನಿ, ಬಟ್ ಈ ಟೈಮಲ್ಲಿ ಜಾಸ್ತಿ ತಿನ್ನೋದು ಬೇಡ ಅಂತ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ರಂಜಿತ್ ಕೂಡ ಕೇಕ್ ಅಷ್ಟು ಇಷ್ಟಪಡಲ್ಲ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಒಂದು ಸ್ಲೈಸ್ ಚೀಸ್ ಕೇಕ್ನ ತೊಗೊಂಡು ಬಂದಿದ್ರು. ನಾನು ಆ್ಯನಿವರ್ಸರಿಗೆ ಏನು ಯೂಸ್ ಮಾಡಿದ್ನೋ ಅದೇ ಕ್ಯಾಂಡಲ್ಸ್ನ ಹಚ್ತಾ ಇದ್ದೀನಿ. ಮತ್ತೇನು ಆರ್ಡ್ರ್ ಮಾಡ್ಕೊಳಕ್ಕೆ ಹೋಗಿರಲಿಲ್ಲ, ಅದೇ ನಾನು ಎತ್ತಿಟ್ಟಿದ್ದೆ. ಆ ಕ್ಯಾಂಡಲ್ ನಾನು ಹಚ್ಬೇಕಾದ್ರೆ ನೀವು ಅವಳನ್ನ ಅಬ್ಸರ್ವ್ ಮಾಡಿ, ನನ್ನೇ ನೋಡ್ತಿದ್ದಾಳೆ ಅಂದರೆ ನಾನು ಏನು ಕೆಲಸ ಮಾಡ್ತಿದ್ದೀನೋ ಅದನ್ನು ಅಬ್ಸರ್ವ್ ಮಾಡ್ತಿದ್ದಾಳೆ, ಏನಿದು ಎಲ್ಲ ಅಂತ. ಆ್ಯಂಡ್ ಇಷ್ಟೇ, ತುಂಬ ಸಿಂಪಲಾಗಿ ಮಾಡ್ಕೊಂಡ್ವಿ ಸೆಲೆಬ್ರೇಷನ್. ಅವಳದೊಂದು ನೇಮ್ ಅಷ್ಟೇ, ಅಂದರೆ 100 ಡೇಸ್ ಸ್ಪೆಷಲ್ ಅಂತ. ಬಟ್ ನಾವು ತಿಂದಿದ್ದಾಯಿತು ಎಲ್ಲನೂ, ಪ್ರತಿಯೊಂದು ಕೇಕ್ ಆಗಿರ್ಬೋದು, ಊಟ ಆಗಿರ್ಬೋದು, ಆ್ಯಂಡ್ ಜಾಮೂನ್ ಆಗಿರ್ಬೋದು. ಬಟ್ ನಾಳೆ ದಿನ ಅವಳು ಈ ವಿಡಿಯೋಸ್ ಎಲ್ಲ ನೋಡಿದಾಗ ಡೆಫಿನೆಟ್ಲಿ ಅವಳ ಫೇಸಲ್ಲಿ ಸ್ಮೈಲ್ ಇದ್ದೇ ಇರುತ್ತೆ. ನಮ್ಮಮ್ಮ ಎಷ್ಟೆಲ್ಲ ಮಾಡಿದ್ದಾರೆ, ನಮ್ಮಪ್ಪ ಎಷ್ಟೆಲ್ಲ ಮಾಡಿದ್ರ ಅಂತ. ಕ್ಯೂಟ್ ಸೆಲೆಬ್ರೇಷನ್ ಅಂತ ಡೆಫಿನೆಟ್ಲಿ ಫೀಲ್ ಆಗ್ತಾಳೆ ಅವಳು. ಈ ರೀತಿ ನಾನು ಸಿಂಪಲಾಗಿ ಕ್ಯಾಂಡಲ್ ಹಚ್ಚಿ ಅದ್ರ ಮಧ್ಯೆ ಒಂದು ಅದೇ ಚೀಸ್ ಕೇಕ್ ತೊಗೊಂಡು ಬಂದಿದ್ರಲ್ಲ ಅದಕ್ಕೊಂದು ಪ್ಲೇಟ್ ಇಟ್ಟು ಒಂದು ಸ್ಪೂನ್ ತೊಗೊಂಡು, ಇಷ್ಟೇ, ನಾವು ಇನ್ನೇನು ಬೇರೆ ಮಾಡೋಕ್ಕೆ ಹೋಗಲಿಲ್ಲ. ಆ ಕೇಕ್ ಮೇಲೆ ನಾವು ಕ್ಯಾಂಡಲ್ ಹಚ್ಚೋದಕ್ಕೆ ಹೋಗಲಿಲ್ಲ, ಮತ್ತು ಅದು ಮೆಲ್ಟಾಗಿ ಆ ಕೇಕ್ ತಿನ್ನುವಾಗೆಲ್ಲ ಚೆನ್ನಾಗಿರಲ್ಲ ಅಂತೇಳಿ ನಾವು ಮೋಸ್ಟ್ ಆಫ್ ದಿ ಟೈಮ್ ಅದನ್ನು ಸ್ಕಿಪ್ ಮಾಡ್ತೀವಿ. ಆ್ಯಂಡ್ ನಾನು ಏನು ತೊಗೊಂಡು ಬಂದಿದ್ನೋ ಬಟ್ಟೆ, ಅದನ್ನು ರಂಜಿತ್ ನೋಡಿರಲಿಲ್ಲ, ಅವ್ರಿಗೆ ತೋರಿಸಿ. ಆ್ಯಂಡ್ ವಿಹಾನು ಅಬ್ಸರ್ವ್ ಮಾಡ್ತಾಳಲ್ಲ ಸ್ವಲ್ಪ ಅಂತೇಳಿ ಅವಳ ಮುಂದೆನೂ ಎಲ್ಲ ಅನ್ಪ್ಯಾಕ್ ಮಾಡಿಟ್ಟಿದ್ದೆ, ಸುಮ್ಮನೆ ತೋರಿಸ್ತಾ ಇದ್ದೀನಿ. ರಂಜಿತ್ ಕೂಡ ಚೆನ್ನಾಗಿದೆ, ಮೆಟೀರಿಯಲ್ ಎಲ್ಲ ತುಂಬ ಸಾಫ್ಟಾಗಿದೆ. ವಾಶ್ ಮಾಡು ಬೇಗ, ಅವಳಿಗೆ ಯೂಸ್ ಮಾಡೋಣ ಅಂತ ಹೇಳ್ತಿದ್ರು. ಅಂದರೆ ಪಾಪ ಬಟ್ಟೆ ವಾಶ್ ಮಾಡಿ ಅಲ್ವಾ ಎಲ್ಲರೂ ಯೂಸ್ ಮಾಡೋದು. ಸೊ ಹಂಗಾಗಿ ಒಂದ್ಸತಿ ಡೆಟಾಲಲ್ಲಿ ವಾಶ್ ಮಾಡಿಬಿಡು, ಇನ್ನು ಯೂಸ್ ಮಾಡೋಣ. ಎತ್ತಿಡಕ್ಕೆ ನಾವು ಯೂಶ್ವಲಿ ಹೋಗಲ್ಲ, ಅವಳದು ಯಾವುದು ಇಲ್ಲಿವರೆಗೂ ಬಟ್ಟೆ ಎತ್ತಿಡೋ ಅಂಥದ್ದು ಯಾವುದೂ ಇಲ್ಲ. ಎಲ್ಲನೂ ನಾವು ಡೈಲಿ ಯೂಸ್ಗೆ ಅಂತ ವೇರ್ ಮಾಡ್ತಾನೆ ಇರ್ತೀವಿ, ಅದು ಲೂಸ್ ಆದರೂ ಪರವಾಗಿಲ್ಲ ಅಂತ. ಇವತ್ತಿನ ಔಟ್ಫಿಟ್ ಕೂಡ ನೀವು ಅಬ್ಸರ್ವ್ ಮಾಡ್ತಿರ್ಬೋದು, ಅವಳಿಗೆ ಸ್ವಲ್ಪ ಲೂಸ್ ಆಗುತ್ತೆ, ಅಂದರೆ ಫ್ರೀಯಾಗಿ ಚೆನ್ನಾಗಿ ಕಾಣಿಸ್ತಿತ್ತು. ಅವಳದು 3 to 6 ಮಂತ್ಸ್ ಸೈಜ್ ಆಗಿರೋದ್ರಿಂದ ಸ್ವಲ್ಪ ಲೂಸ್ ಅಂತ ಅನಿಸುತ್ತೆ, ಬಟ್ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು. ಈ ರೀತಿ ಔಟ್ಫಿಟ್ ಎಲ್ಲ ಲೂಸ್ ಆಗಿದ್ರೇ ಬೆಸ್ಟ್. ಇಷ್ಟೇ ನಮ್ಮದು ಸಿಂಪಲ್ ಸೆಲೆಬ್ರೇಷನ್ ಮುಗೀತು. ನನ್ನ ಯೂಟ್ಯೂಬ್ ಚಾನಲಲ್ಲಿ ಇದು ಕೂಡ ಒಂದು ಮೆಮೊರಿಯಾಗಿ, ಡಾಕ್ಯುಮೆಂಟ್ ಆಗಿ ಉಳಿಲಿ ಅಂತೇಳಿ ನಾನು ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ. ಆ್ಯಂಡ್ ರಂಜಿತ್ ನನಗೆ ಜಾಸ್ತಿ ಕೇಕ್ ತಿನ್ನಕ್ಕೆ ಬಿಡಲಿಲ್ಲ, 2 ಸ್ಪೂನೇ ನಂಗೆ ತಿನ್ನಕ್ಕೆ ಬಿಟ್ಟಿದ್ದು. ಅವರು ತುಂಬಾ ಅವಾಯ್ಡ್ ಮಾಡ್ತಾರೆ. ನಾನು ಪ್ರೆಗ್ನೆನ್ಸಿ ಜರ್ನಿಲೂ ಅಷ್ಟೇ, ನೀವೇ ನೋಡಿರ್ತೀರ, ಅವರು ಜಾಸ್ತಿ ಹೊರಗಡೆದಾಗಿರ್ಬೋದು ಈ ರೀತಿ ತಿನ್ನಕ್ಕೆ ಬಿಡೋದೇ ಇಲ್ಲ, ರಿಸ್ಟ್ರಿಕ್ಷನ್ ತುಂಬಾ ಇಡ್ತಾರೆ ಆಯಿತಾ. ನಾನು ಹೇಳಿದ್ದೀನಿ ನಿಮಗೆ, ಇವ್ರು ನಮ್ಮ ಮನೇಲಿ ಒಂಥರ ಡಾಕ್ಟರ್ ಇದ್ದಂಗೆ ಅಂತ. ಈ ವ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನೀವು ವ್ಲಾಗ್ನ ಎಂಜಾಯ್ ಮಾಡಿದ್ದೀರಾ ಅಂತ. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ನಾಳೆ ಸಿಗ್ತೀನಿ, ಬಾಯ್.